4,000 ಕೋಟಿ ಮೂಡಾ ಸ್ಕ್ಯಾಮ್ ಅಂತ ನ್ಯೂಸ್ ಬಂದಿತ್ತು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆಕ್ಚುಲಿ ಮೂಡಾ ಕೇಸ್ ಅಂದ್ರೆ ಏನು? ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮೈಸೂರು ಸಿಟಿನಲ್ಲಿ ಇರುವಂತಹ ಲ್ಯಾಂಡ್ಸ್ ನ ಅಕ್ವೈರ್ ಮಾಡ್ತಾರೆ. ಅದನ್ನ ಅಕ್ವೈರ್ ಮಾಡಿದ ನಂತರ ಲ್ಯಾಂಡ್ ನ ಡೆವಲಪ್ ಮಾಡ್ತಾರೆ, ಲೇಔಟ್ ಮಾಡ್ತಾರೆ, ಆಮೇಲೆ ಸೈಟ್ಸ್ ನ ಅಲಾಟ್ ಮಾಡ್ತಾರೆ. ಮೂಡಾನಲ್ಲಿ ಒಂದು ಸ್ಕೀಮ್ ಇದೆ, 50:50 ಸ್ಕೀಮ್ ಅಂತ. ಅಂದ್ರೆ ಲ್ಯಾಂಡ್ ನ ಅಕ್ವೈರ್ ಮಾಡಿದಾಗ ಲ್ಯಾಂಡ್ ಓನರ್ಸ್ಗೆ ಕಾಂಪನ್ಸೇಷನ್ ಆಗಿ ಡೆವಲಪ್ಡ್ ಆಗಿರೋ ಸೈಟ್ಸ್ ನ ಕೊಡ್ತಾರೆ. ವಿರೋಧ ಪಕ್ಷದವ್ರು ಹೇಳಿದೆ ಏನ್ ಗೊತ್ತಾ, ಒರಿಜಿನಲ್ ಲ್ಯಾಂಡ್ ವ್ಯಾಲ್ಯೂ ತುಂಬಾನೇ ಕಮ್ಮಿ ಇದೆ, ಬಟ್ ಅವ್ರು ಕೊಟ್ಟಿರುವಂತ ಕಾಂಪನ್ಸೇಷನ್ ಲ್ಯಾಂಡ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇದೆ ಅಂತ. ಈ ಕೇಸ್ ಕಾಂಟ್ರವರ್ಸಿ ಆಗಿದೆ ಯಾಕೆ ಗೊತ್ತಾ? ಸಿಎಂ ಸಿದ್ದರಾಮಯ್ಯ ಅವರ ವೈಫ್ಗೆ ಮೂಡಾ ಕಡೆಯಿಂದ 14 ಸೈಟ್ ಅಲಾಟ್ ಆಗಿದೆ ಅಂತ ಅಲಿಗೇಷನ್ ಬಂದಿತ್ತು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಏನ್ ಗೊತ್ತಾ, ಇದೊಂದು ಪೊಲಿಟಿಕಲ್ ಅಲಿಗೇಷನ್ ಅಷ್ಟೇ ಅಂತಾನೆ ಅವ್ರು ಹೇಳಿದ್ದು. ಇದರಿಂದ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನ್ ಗೊತ್ತಾ, ಸೊ ಲ್ಯಾಂಡ್ ನ ಡಾಕ್ಯುಮೆಂಟ್ ಚೆಕ್ ಮಾಡೋದಾಗಿರ್ಬೋದು, ಅಪ್ರೂವಲ್ಸ್ ನೋಡೋದಾಗಿರ್ಬೋದು, ಅಥವಾ ಕಾಂಪನ್ಸೇಷನ್ ಆಗಿದ್ರೆ ಅದ್ರ ರೂಲ್ಸ್ ನ ಚೆಕ್ ಮಾಡ್ಕೊಬೇಕಾಗಿರೋದು ಇದು ನಿಮ್ ಕರ್ತವ್ಯ ಆಗಿರುತ್ತೆ. ಸೊ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೀವೇನಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾಗಿದ್ದಲ್ಲಿ ಬಯೋದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಮಧುವನ ರಿಯಲ್ ಎಸ್ಟೇಟ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.